ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದನೇ. ಸೊ ಮಧ್ಯಾಹ್ನ ನೆಂಟರೆಲ್ಲ ಬಂದಿದ್ದರು ಮನೆಗೆ, ಅವ್ರಿಗೋಸ್ಕರ ಅಂತ ನಿಂಬೆಹಣ್ಣಿನ ಶರ್ಬತ್ ಮಾಡಿದ್ದೆ. ಸೊ ಬೇಸಿಗೆ ಕಾಲ ಅಲ್ವಾ, ಟೀ ಕಾಫಿಗಿಂತ ಈ ಥರ ತಂಪು ಪಾನೀಯಗಳು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ನಿಂಬೆಹಣ್ಣಿತ್ತು ಮನೇಲಿ, ಅದಕ್ಕೆ ಶರ್ಬತ್ತನ್ನ ಮಾಡ್ತಾಯಿದ್ದೀನಿ. ಮಾಡಿ ನೆಂಟರಿಗೆಲ್ಲ ಕೊಟ್ಟು ಲಾಸ್ಟಲ್ಲಿ ನಾನು ಸ್ವಲ್ಪ ಕುಡಿಯೋಣ ಅಂತ ಇವಾಗ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಬೇಸಿಗೆ ಕಾಲದಲ್ಲಿ ತುಂಬಾ ತಂಪಾಗಿರುತ್ತೆ. ಈ ಥರ ಬಿಸಿಲು ತುಂಬಾ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ನಾವು ಈ ಥರ ಶರ್ಬತ್ತು ಹಾಗೆ ಜ್ಯೂಸು ಈ ಥರ ಐಟಮ್ಗಳನ್ನ ಜಾಸ್ತಿ ಇಷ್ಟಪಡ್ತೀವಿ. ಅದರಲ್ಲೂ ನಿಂಬೆಹಣ್ಣಿನ ಶರ್ಬತ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇದಕ್ಕೇನಿಲ್ಲ, ಸಕ್ಕರೆ, ನಿಂಬೆಹಣ್ಣು, ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಇದ್ದರೆ ಸಾಕು ಅಷ್ಟೇ. ಸೊ ಈಸಿಯಾಗಿ ನಾವು ಇದನ್ನು ಮಾಡ್ಕೊಳ್ಬಹುದು. ಕ್ವಿಕ್ಕಾಗಿ ಕೂಡ ಆಗುತ್ತೆ ಈ ಥರ ಜ್ಯೂಸು. ನೋಡಿ, ನಾನು ಬೆಳಗಿನ ತಿಂಡಿಗೆ ಅಂತ ಇಲ್ಲಿ ನಾನು ಪಡವಲಕಾಯಿ ಪಲ್ಯನ ಮಾಡ್ಕೊಂಡಿದ್ದೆ, ಚಪಾತಿನ ಮಾಡಿದ್ದೆ ತಿಂಡಿಗೆ. ಇಲ್ಲಿ ತಿಂಡಿಗೆ ಚಪಾತಿ ಹಾಗೆಯೇ ಪಡವಲಕಾಯಿ ಪಲ್ಯ ಹಾಗೆಯೇ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಸೊ ಇವಾಗ ನೋಡಿ ಚಪಾತಿನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ತಿಂಡಿ ಕೊಟ್ಟು ಲಾಸ್ಟಲ್ಲಿ ನಾನು ಇವಾಗ ತಿಂಡಿನ ತಿನ್ನಬೇಕು. ಇವಾಗ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಏನೇ ಗೊಜ್ಜು ಮಾಡಿದ್ರೂ ಚಟ್ನಿ ಅಂತೂ ಮಾಡಲೇಬೇಕು. ಸೊ ನನಗೆ ಅಷ್ಟೊಂದು ಚಟ್ನಿ ಎಲ್ಲ ಇಷ್ಟ ಆಗಲ್ಲ. ಸೊ ಅದರಿಂದ ನಾನು ಹಾಕ್ಕೊಳ್ಳೋದೇ ಇಲ್ಲ, ತಿನ್ನೋದು ಕೂಡ ಇಲ್ಲ ಜಾಸ್ತಿ. ಸೊ ಈ ಥರ ಗೊಜ್ಜು ಹಾಗೆ ಪಲ್ಯಗಳಿದ್ದರೆ ಅದರಲ್ಲೇ ತಿನ್ಕೊಳ್ತೀನಿ. ನೋಡಿ ಇವಾಗ ಪಡವಲಕಾಯಿ ಪಲ್ಯ ಕೂಡ ತುಂಬಾ ಟೇಸ್ಟಾಗಿ ಬಂದಿತ್ತು. ಸೊ ಅದನ್ನು ಇವಾಗ ತಿಂದ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಕಲ್ಲಂಗಡಿ ಹಣ್ಣಿತ್ತು, ಸೊ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಬಿಸಿಲಿತ್ತು ಮಧ್ಯಾಹ್ನ. ಸೊ ಮನೇಲಿ ಕಲ್ಲಂಗಡಿ ಹಣ್ಣು ಕೂಡ ಇತ್ತು, ಅದಕ್ಕೆ ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ ನಾನು ನಿಮಗೆ, ಬೇಸಿಗೆ ಕಾಲ ಅಂದಮೇಲೆ ಕಲ್ಲಂಗಡಿ ಹಣ್ಣು ಹಾಗೆ ನಿಂಬೆಹಣ್ಣಿನ ಶರ್ಬತ್ತು ಇದೆಲ್ಲ ಜಾಸ್ತಿನೇ ಉಪಯೋಗಿಸ್ತಾ ಇರ್ತೀವಿ. ಇಲ್ಲಿ ಅತ್ತೆ ಮತ್ತು ಮಾವನಿಗೆ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಕೊಡ್ತಾ ಇದ್ದೀನಿ, ಹಾಗೆಯೇ ನಾನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಅಂತ ಇಲ್ಲಿ ಬೀನ್ಸನ್ನ ಕಟ್ ಮಾಡಿ, ಬೀನ್ಸು ಮತ್ತು ಹೆಸ್ರು ಕಾಳು ಪಲ್ಯ ಮಾಡೋಣ ಅಂತ ಇಲ್ಲಿ ಕುಕ್ಕರಲ್ಲಿ ಕೂಗಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ ಅದ್ರ ವಿಸಲ್ ಸಹ ಹೋಗಿದೆ. ಇವಾಗ ಒಗ್ಗರಣೆ ಮಾಡಿಕೊಂಡೆ. ನೋಡಿ ಇವಾಗ ಮಧ್ಯಾಹ್ನ ಲಂಚ್ ಇದು. ಸೊ ರೆಡಿ ಆಯಿತು. ಬಿಸಿ ಅನ್ನ ಹಾಗೆಯೇ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ, ಹಾಗೆಯೇ ಮಜ್ಜಿಗೆ, ಕಲ್ಲಂಗಡಿ ಹಣ್ಣು ಹಾಗೆಯೇ ಬೀನ್ಸ್ ಮತ್ತು ಹೆಸ್ರು ಕಾಳು ಪಲ್ಯ, ಇಷ್ಟು ಕೂಡ ರೆಡಿಯಾಗಿತ್ತು. ಸೊ ಅನ್ನನ ಸ್ವಲ್ಪ ನಾವು ಕ್ವಾಂಟಿಟಿ ಕಡಿಮೆ ಹಾಕಿ, ಪಲ್ಯ ಹಾಗೆಯೇ ಈ ಥರ ಮೊಳಕೆ ಕಟ್ಟಿದ ಕಾಳುಗಳು ಇದನ್ನು ಜಾಸ್ತಿ ಸೇರಿಸ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ನಾನಿವತ್ತು ಬೀನ್ಸ್ ಪಲ್ಯ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಸೊ ಅದ್ರ ಜೊತೆಗೆ ಇಷ್ಟು ಕೂಡ ಊಟ ಆಗಿತ್ತು, ನನ್ನ ಮಧ್ಯಾಹ್ನದ ಲಂಚ್ ಆಗಿತ್ತಿದು. ಸೊ ಹಾಗೆಯೇ ಲಂಚ್ ಎಲ್ಲ ಮುಗಿಸ್ಕೊಂಡು ನಾನಿವಾಗ ನೈಟ್ ಊಟಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀರೆಕಾಯಿ ಇತ್ತು ಮನೇಲಿ, ಹೀರೆಕಾಯಿನ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀರೆಕಾಯಿನ. ಸೊ ನೋಡಿ ತುಂಬಾ ಫ್ರೆಶ್ ಆಗಿತ್ತು ಹೀರೆಕಾಯಿ. ನೋಡಿ ಮೇಲೆ ಇರ್ತಕ್ಕಂಥ ಸಿಪ್ಪೆನ ಜಾಸ್ತಿ ತೆಗಿಯೋಕ್ಕೆ ಹೋಗಬಾರ್ದು, ಸ್ವಲ್ಪ ತೆಗೆದ್ರೆ ಸಾಕು ಸಿಪ್ಪೆನ. ಸೊ ಅಷ್ಟರಲ್ಲಿ ಹಾಗೆಯೇ ಸ್ವಲ್ಪ ಮನೆ ಮದ್ದು ಮಾಡ್ಕೊಳ್ಳೋಣ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜಾಯಿಕಾಯಿನ ತಗೊಂಡಿದ್ದೀನಿ. ಜಾಯಿಕಾಯಿ ಅಂತ ಕರೀತಾರೆ ಇದಕ್ಕೆ, ಅಂಗಡಿಗಳಲ್ಲಿ ಸಿಗುತ್ತೆ. ಹಾಗೆಯೇ ಹಸಿ ಹಾಲನ್ನು ತಗೊಂಡಿದ್ದೀನಿ, ಹಾಗೆಯೇ ಒಂದು ಕಲ್ಲನ್ನು ತಗೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಹಸಿ ಹಾಲು ಅಂದರೆ ಕಾಯಿಸಿರಬಾರ್ದು ಹಾಲನ್ನು, ಹಸಿ ಹಾಲನ್ನು ತಗೊಳ್ಬೇಕಾಗುತ್ತೆ ನಾವು.
ಹಾಲನ್ನು ಹಾಕ್ಕೊಂಡು ಜಾಯಿಕಾಯಿನ ಈ ಹಾಲಲ್ಲಿ ಚೆನ್ನಾಗಿ ತೇಯಬೇಕು. ಅಂದರೆ ಈ ಥರ ಕಲ್ಲಲ್ಲಿ ಚೆನ್ನಾಗಿ ತೇಯ್ದು ಅದನ್ನು ಮುಖಕ್ಕೆ ಹಚ್ಕೊಂಡ್ರೆ ಮುಖದಲ್ಲಿರುವಂಥ ಕಪ್ಪು ಕಲೆಗಳು ಹಾಗೆಯೇ ಪಿಗ್ಮೆಂಟೇಷನ್ ಎಲ್ಲ ಇರುತ್ತೆ ಅಲ್ವಾ, ಬಂಗು ಅಂತ ಕರೀತಾರೆ ಅಲ್ವಾ, ಇವಾಗ ಶುರು ಆಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಈ ಥರ ಮನೆ ಮದ್ದನ್ನು ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡಬೇಕಾಗುತ್ತೆ. ಅಂದರೆ ಒಂದೆರಡು ದಿನ ಬಿಟ್ಟು ಹಾಕೋದು ಮತ್ತು ಬಿಡೋದು ಆ ಥರ ಅಲ್ಲ. ಒನ್ ಮಂತ್ ಆದರೂ ಇದನ್ನು ನಾವು ರೆಗ್ಯುಲರಾಗಿ ಫಾಲೋ ಮಾಡಿದ್ರೆ ಹಾಕಿದ್ರೆ ಮುಖಕ್ಕೆ ಕಡಿಮೆ ಆಗುತ್ತೆ ಆದಷ್ಟು. ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಚೆನ್ನಾಗಿ ಈ ಥರ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಹಸಿ ಹಾಲಲ್ಲಿ ಜಾಯಿಕಾಯಿನ ಈ ಥರ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ಳೋದು. ನಮಗೆ ಎಲ್ಲಿ ಕಪ್ಪು ಕಲೆಗಳು ಹಾಗೆಯೇ ಪಿಗ್ಮೆಂಟೇಷನ್ ಎಲ್ಲ ಇರುತ್ತೋ ಅಲ್ಲಿಗೆ ಈ ಥರ ಹಚ್ಕೊಳ್ಳೋದು. ನೋಡಿ ಇವಾಗ ಹಚ್ಕೊಂಡು ನಾನು ಒಂದು ಹಾಫ್ ಆನ್ ಅವರ್ ಹಾಗೇ ಅದನ್ನು ಮುಖನ ಆ ಥರ ಬಿಡ್ತೀನಿ. ಹಾಗೆಯೇ ನೋಡಿ ಹೀರೆಕಾಯಿನ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡು ಹಾಗೆಯೇ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈ ಹೀರೆಕಾಯಿ ತುಂಬಾ ಎಳಸಾಗಿತ್ತು. ಸೊ ಬಲ್ತಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಮಾಡೋಕ್ಕೆ. ಒಂದು ಸ್ವಲ್ಪ ಎಳಸಾಗೇ ಇತ್ತು, ಫ್ರೆಶ್ ಆಗಿ ಕೂಡ ಇತ್ತು. ಇವಾಗ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಗ್ರೀನು ನೋಡೋಕ್ಕೆ ಕಣ್ಣಿಗೆ ಒಂಥರ ಇಂಪಾಗಿತ್ತು. ಕಣ್ಣಿಗೆ ಗ್ರೀನ್ ಅಲ್ವಾ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಅದನ್ನು ಝೂಮ್ ಮಾಡಿ ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಇಲ್ಲಿ ಸ್ವಲ್ಪ ಹಾಲನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಹಸಿವು ಕೂಡ ಆಗಿತ್ತು. ಕಾಫಿ ಟೀ ಕುಡಿಯಲ್ಲ ಅಲ್ವಾ, ಸೊ ಅದರಿಂದ ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡೆ. ಹಾಗೆಯೇ ಜೊತೆಗೆ ಬ್ರೆಡ್ ಕೂಡ ಇತ್ತು ಮನೆಯಲ್ಲಿ. ಹಾಗೆಯೇ ಹಾಲು ಬ್ರೆಡ್ಡನ್ನು ರೆಡಿ ಮಾಡಿಕೊಂಡೆ ಇಲ್ಲಿ ನನಗೆ. ಹಾಗೆಯೇ ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ ಅಂತ ಹೀರೆಕಾಯಿ ಸಾಂಬಾರಿಗೆ ಇಲ್ಲಿ ಕರಿಬೇವು ಸೊಪ್ಪು ಕೂಡ ಫ್ರಿಜ್ಜಲ್ಲಿ ಖಾಲಿಯಾಗಿತ್ತು. ಇವಾಗ ಮರದಲ್ಲೇ ಅಂದರೆ ಗಿಡದಲ್ಲೇ ಕರಿಬೇವಿನ ಗಿಡ ಕೂಡ ಇದೆ ನಮ್ಮ ಮನೇಲಿ ಅಲ್ವಾ, ಅದನ್ನು ಇವಾಗ ಕಿತ್ಕೊಳ್ತಾ ಇದ್ದೀನಿ. ನೋಡಿ ಕತ್ಲೆ ಕೂಡ ಆಗಿಬಿಟ್ಟಿತ್ತು ಅಷ್ಟೊತ್ತಿಗಾಗಲೇ. ಅಂದರೆ ಮರ ಇದೆ, ಸ್ವಲ್ಪ ಎತ್ತರ ಇದೆ, ಅದು ನನಗೆ ಕೈಗೆ ಎಟಕಲ್ಲ ಅದಕ್ಕೋಸ್ಕರ ಕೆಳಗಡೆ ಇರ್ತಕ್ಕಂಥ ಗಿಡದಲ್ಲಿ ಕರಿಬೇವಿನ ಸೊಪ್ಪನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪೆಲ್ಲ ಕಿತ್ಕೊಂಡು ಬಂದು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಗೆಯೇ ಒಣಮೆಣ್ಸಿನ್ಕಾಯಿನ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆಯೇ ನಾನು ಸ್ಟವ್ ಮೇಲೆ ಬಿಸಿನೀರನ್ನು ಕಾಯೋಕ್ಕೆ ಇಟ್ಕೊಂಡಿದ್ದೆ. ಆ ಬಿಸಿನೀರು ಕಾಯೋ ಅಷ್ಟರಲ್ಲಿ ಇಲ್ಲಿ ಹಾಲು ಸಹ ಕಾಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಇಲ್ಲಿ ಕುಡಿತಾ ಇದ್ದೀನಿ. ಬ್ರೆಡ್ನ ಅದ್ದಿ ಹಾಲು ಒಳಗಡೆ ಡಿಪ್ ಮಾಡಿಕೊಂಡು ಇಲ್ಲಿ ಹಾಲನ್ನು ಕುಡಿತಾ ಇದ್ದೀನಿ. ಹಾಗೆಯೇ ಇಲ್ಲಿ ಬಿಸಿನೀರು ಸಹ ಕಾದಿತ್ತು. ನಾನು ಹಾಲು ಕುಡಿದು ಮುಗಿಸೋ ಅಷ್ಟರಲ್ಲಿ ಅದಕ್ಕೆ ಬಿಸಿನೀರನ್ನು ಕಾಯಿಸ್ಕೊಂಡು ಮೊದಲಿಗೆ ಅದನ್ನು ಎತ್ತಿಟ್ಕೊಂಡು ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಇಲ್ಲಿ ನಾವು ಈರುಳ್ಳಿನ ಸೇರಿಸ್ಕೊಳ್ಬೇಕಾಗುತ್ತೆ. ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೇಗ ಬೇಯುತ್ತೆ ಅಂತ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡೆ. ಹಾಗೆಯೇ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿಯಲ್ಲಿ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಹೀರೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಹೀರೆಕಾಯಿನ ಸೇರಿಸ್ಕೊಂಡು ಬಿಸಿನೀರು ಇತ್ತಲ್ವಾ ಕಾಯಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ನಾವು ಜಾಸ್ತಿ ಹಾಕಬಾರ್ದು, ಅದ್ರ ಸಮ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು ನೀರನ್ನು. ಈಗ ತಟ್ಟೆ ಮುಚ್ಚಿ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ನೀರನ್ನು ನೀವು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಹೀರೆಕಾಯಿ ಕ್ವಾಂಟಿಟಿ ನೋಡ್ಕೊಂಡು ನೀರನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಸಾಂಬಾರು ತೆಳು ಆಗಿಬಿಡುತ್ತೆ. ಸೊ ಬೇಗ ಕೂಡ ಬೆಂದೋಗುತ್ತೆ ಹೀರೆಕಾಯಿ. ಅದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡೆ.
ಇವಾಗ ನೋಡಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ, ನೀವು ನೋಡ್ಕೊಳ್ಬಹುದು. ಸ್ವಲ್ಪ ಸ್ಮೂತ್ ಆಗಿರುತ್ತೆ ಅದು ಹೀರೆಕಾಯಿ. ಆವಾಗ ನಾವು ಇಲ್ಲಿ ಖಾರದ ಪುಡಿನ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆಯೇ ಸಾಂಬಾರ್ ಪೌಡರ್ ಅಂತ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ, ಖಾರದ ಪುಡಿ ಜೊತೆಗೇ ಅದನ್ನು ಕೂಡ ಮಾಡಿಸಿರ್ತೀವಿ. ಅದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರ್ ಪೌಡರನ್ನು ಸೇರಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾವು ಚೆನ್ನಾಗಿ ಬೆಂದ ಮೇಲೆ ಇಲ್ಲಿ ನೋಡಿ ಒಂದು ಮುಕ್ಕಾಲು ಬಟ್ಲಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸ್ಕೊಂಡು ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನೀವು ರುಚಿನ ಕೂಡ ನೋಡಿಕೊಂಡು ಉಪ್ಪು ಬೇಕಿದ್ದರೆ ಸೇರಿಸ್ಕೊಳ್ಳಿ. ಸೊ ನೋಡಿ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಚೆನ್ನಾಗಿ ಕುದ್ದಿದೆ. ಇವಾಗ ನೋಡಿ ಹೀರೆಕಾಯಿ ಸಾಂಬಾರು ರೆಡಿ ಆಯಿತು. ಇದನ್ನು ನೀವು ಏನಿಲ್ಲ ಅಂದರೂ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು. ಜಾಸ್ತಿ ಇಂಗ್ರೀಡಿಯೆಂಟ್ಗಳೇನು ಬೇಕಾಗಿಲ್ಲ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿ ಬಂದಿತ್ತು ಹೀರೆಕಾಯಿ ಸಾಂಬಾರು. ಸೊ ಮಸಾಲ ಕಾಯಿ ತುರಿ ಏನೂ ಸೇರಿಸ್ತಿಲ್ಲ ನೀವು. ಕಾಯಿ ತುರಿ ಸೇರಿಸಿ ಮಾಡೋ ಸಾಂಬಾರು ಅದೇ ಬೇರೆ ಸಾಂಬಾರಾಗಿರುತ್ತೆ. ನಾವು ಇದನ್ನು ಮುದ್ದೆ ಜೊತೆಗೆ ಹಾಗೆಯೇ ಚಪಾತಿ ಅನ್ನದ ಜೊತೆಗೆ ಕೂಡ ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು. ಸೊ ನೋಡಿದ್ರಲ್ಲ, ಮನೇಲಿ ಒಂದು ಸರಿ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.